ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಟ್ರಂಪ್ ಮತ್ತೆ ಬಾಯ್ಬಿಟ್ಟಿದ್ದಾರೆ. ಬೇರೆ ಅಮೆರಿಕ ಅಧ್ಯಕ್ಷರ ತರ ಮಾಡಿದ್ರೆ ಅದನ್ನ ಭಾಷಣ ಅಂತ ಕರಿಬಹುದಾಗಿತ್ತು. ಆದರೆ ಈ ಮನುಷ್ಯ ಒಂದೊಂದು ಮಾತುಗಳನ್ನ ಬಾಂಬಿನ ಹಾಗೆ ಉದುರಿಸ್ತಾ ಇದ್ದಾರೆ. ಪರಿಣಾಮ ಜಾಗತಿಕ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ. ತೈಲ, ಗ್ಯಾಸ್ ಎಲ್ಲದರ ಬೆಲೆ ದಿಢೀರ್ ಮತ್ತೆ ಏಣಿ ಹತ್ಕೊಂಡ್ ಮೇಲಕ್ಕೆ ಹೋಗಿದಾವೆ. ಇರಾನ್ ಮೇಲಿನ ಯುದ್ಧ ಕೂಡ ಸದ್ಯಕ್ಕೆ ಮುಗಿಯಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಭಾರತ ದೊಡ್ಡ ರಾಜತಾಂತ್ರಿಕ ಯುದ್ಧಕ್ಕೆ ತಯಾರಾಗಿದೆ. ಬ್ರಿಕ್ಸ್ ಸಮಿಟ್ ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ರಷ್ಯಾ, ಚೈನಾ ಹಾಗೆ ಇರಾನ್ ಅನ್ನ ಕೂಡ ಇನ್ವೈಟ್ ಮಾಡಿದೆ. ಈ ನಡುವೆ ಬುಧವಾರ ಪಂಜಾಬ್ ಬಿಜೆಪಿ ಕಚೇರಿ ಬಳಿ ನಡೆದ ಸ್ಫೋಟದಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಖಚಿತವಾಗ್ತಾ ಇದೆ. ಉಗ್ರ ದಾಳಿ ತರ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ 1 by 1 ಮಾಹಿತಿ ಕೊಡ್ತೀವಿ. ಮೊದಲಿಗೆ ಟ್ರಂಪ್ ಮಹಾಶಯನ ಇಂಪಾರ್ಟೆಂಟ್ ಭಾಷಣದ ಬಗ್ಗೆ ನೋಡ್ಬಿಡೋಣ. ಯುದ್ಧ ನಿಲ್ಲಿಸ್ತೀನಿ, ಇನ್ನೇನು ಮುಗಿದೇ ಹೋಯ್ತು ಅಂತ ಎಲ್ಲರನ್ನ ಕನ್ಫ್ಯೂಸ್ ಮಾಡಿ ಪಾಪ ಕೆಲವರೆಲ್ಲ ಇನ್ ಮಾರ್ಕೆಟ್ ಏರುತ್ತೆ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ದುಡ್ಡೆಲ್ಲ ಹಾಕಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಯುದ್ಧ ಏನು ಜೋರಾಗೋ ಹಿಂಟ್ಸ್ ಕೊಡ್ತಾ ಇದ್ದಾರೆ. ಇರಾನ್ಗೆ ಇನ್ನೂ ಜೋರಾಗಿ ಹೊಡಿತೀವಿ ಅಂತ ಘೋಷಿಸಿದ್ದಾರೆ. ಯುದ್ಧ ಶುರುವಾದ್ಮೇಲೆ ಇದೇ ಮೊದಲ ಬಾರಿಗೆ ರಾಷ್ಟ್ರ ಉದ್ದೇಶಿಸಿ ಟ್ರಂಪ್ ಅಮೆರಿಕದಲ್ಲಿ ಮಾತನಾಡಿದ್ರು. ಈ ವೇಳೆ ನಾವು ಈ ಆಪರೇಷನ್ ನಲ್ಲಿ ತುಂಬಾ ಸಾಧಿಸಿಬಿಟ್ಟಿದ್ದೇವೆ. ಈ ಇರಾನ್ ಅನ್ನೋದು ವಿಶ್ವದ ನಂಬರ್ 1 ಭಯೋತ್ಪಾದಕ ರಾಷ್ಟ್ರ. 1 ತಿಂಗಳ ಅವಧಿಯಲ್ಲಿ ಅವರನ್ನ ಪೂರ್ತಿ ನಾಶ ಮಾಡಿದ್ದೇವೆ. ಅವರ ಕ್ಷಿಪಣಿ ಶಕ್ತಿ, ಡ್ರೋನ್ ಶಕ್ತಿ, ನೌಕಾಪಡೆ ಎಲ್ಲ ನಾಶ ಆಗಿದೆ. ಇನ್ನು ಸ್ವಲ್ಪ ಉಳ್ಕೊಂಡಿರ್ಬೋದು ಅಷ್ಟೇ. ಆದರೆ ಇಂಥ ಗೆಲುವನ್ನ, ಅಂದ್ರೆ ಅಮೆರಿಕ ಸಾಧಿಸಿದಂತ ಗೆಲುವನ್ನ ಯಾರು ಕೂಡ ನೋಡಿರೋಕೆ ಸಾಧ್ಯನೇ ಇಲ್ಲ. ನನ್ನ ಅಧ್ಯಕ್ಷತೆಯಲ್ಲಿ ಅಮೆರಿಕ ಜಯ ಸಾಧಿಸಿದೆ. ಯಾವುದೇ ಶತ್ರುಗಳು ಅನುಭವಿಸಲಾರದ ಲಾಸ್ ಅನ್ನ ಇರಾನ್ಗೆ ನಾವು ಅನುಭವಿಸೋ ತರ ಮಾಡಿದ್ವಿ. ನಾನು ಮೊದಲ ಸಲ ಪ್ರೆಸಿಡೆಂಟ್ ಆಗಿದ್ದಾಗಲೇ ಹೇಳಿದ್ದೆ, ಇರಾನ್ ಯಾವತ್ತೂ ಪರಮಾಣು ಅಸ್ತ್ರ ಹೊಂದೋಕೆ ಬಿಡಲ್ಲ ಅಂತ. ಈಗ ಅದೇ ತರ ಮಾಡ್ತಾ ಇದ್ದೀನಿ. ಮೊದಲ ಅವಧಿಯಲ್ಲಿ ನಾನು ಕುದ್ಸ್ ಫೋರ್ಸ್ ಮುಖ್ಯಸ್ಥ ಕಾಸಿಂ ಸುಲೈಮನಿಯನ್ನ ಹೊಡೆದು ಹಾಕಿದೆ. ಆತ ಒಬ್ಬ ಕೆಟ್ಟ ಪ್ರತಿಭಾವಂತ ವ್ಯಕ್ತಿ, ಅಲ್ಲದೆ ಒಬ್ಬ ಭೀಕರ ಮನುಷ್ಯ. ಆತ ಬದುಕಿದ್ದಾಗ ಮಾಡಿದ ಕೆಲಸಗಳು ಅಕ್ಷರಶಃ ಭಯಾನಕ. ಒಂದು ವೇಳೆ ಆತ ಬದುಕಿಬಿಟ್ಟಿದ್ರೆ, ಒಂದು ವೇಳೆ ಇರಾನ್ ಈಗ ಇರೋದಕ್ಕಿಂತ ಇನ್ನೂ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಆದ್ರೆ ನಾನು ಆತನನ್ನ ಕೂಡ ಅವತ್ತು ಮುಗಿಸ್ಬಿಟ್ಟೆ. ಅಷ್ಟೇ ಅಲ್ಲ, ಈ ಖಾಮನೆಗಳ ಆಡಳಿತ 47 ವರ್ಷಗಳಿಂದ ಅಮೆರಿಕಾಗೆ ಸಾವು, ಇಸ್ರೇಲ್ಗೆ ಸಾವು ಅಂತ ಕೂಗ್ತಾ ಇತ್ತು. ಈ ಕೊಲೆಗಡಕರು ಕೆಲ ದಿನಗಳ ಹಿಂದೆ ತಮ್ಮದೇ ದೇಶದ 45,000 ಜನರನ್ನ ಮುಗಿಸಿದ್ರು ಪ್ರತಿಭಟನೆ ಮಾಡಿದಕ್ಕೆ. ಇಂಥವರಿಗೆ ಬರಾಕ್ ಒಬಾಮಾ $1.7 ಬಿಲಿಯನ್ ದುಡ್ಡು ಕೊಟ್ರು. ಹಸಿ ನೋಟುಗಳನ್ನ, ಗ್ರೀನ್ ಕ್ಯಾಶ್ ಅನ್ನ ತುಂಬಿಕೊಂಡು ಹೋಗ್ಕೊಟ್ರು. ಇದನ್ನ ನೋಡಿ ಇರಾನ್ ಅವರು ನಗ್ತಾ ಇದ್ರು ನಮ್ಮ ಕಡೆಗೆ. ನಮ್ಮ ಅಧ್ಯಕ್ಷರು ಮಾಡಿದ ಕೆಲಸ ಅವತ್ತು ತುಂಬಾ ಕೆಟ್ಟದಾಗಿತ್ತು. ಇದಾದ್ಮೇಲೆ ಇರಾನ್ ಮತ್ತೆ ಅಣ್ವಸ್ತ್ರ ಮಾಡ್ಕೊಳ್ಳೋಕೆ ಮುಂದಾಯ್ತು. ಆದ್ರೆ ನಾನು ಇರಾನ್ ಜೊತೆಗೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅನ್ನ ತಡೆದೆ. ಆ ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ಇಸ್ರೇಲ್ ಇರ್ತಾನೆ ಇರಲಿಲ್ಲ. ಕಳೆದ ವರ್ಷ ನಾನು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಮೂಲಕ ಇರಾನ್ನ ಪರಮಾಣು ಕೇಂದ್ರಗಳನ್ನ ನಾಶ ಮಾಡೋಕೆ ಹೇಳಿದೆ. ನಮ್ಮ ಬ್ಯೂಟಿಫುಲ್ B2 ಬಾಂಬರ್ಗಳು ಅತ್ಯದ್ಭುತವಾಗಿ ಕೆಲಸ ಮಾಡಿದ್ವು. ಆದ್ರೆ ಅವರು ಮತ್ತೆ ಅಣ್ವಸ್ತ್ರ ಕಾರ್ಯಕ್ರಮ ಮುಂದುವರೆಸಿದ್ರು. ಕ್ಷಿಪಣಿ ಕಾರ್ಯಕ್ರಮವನ್ನ ಕೂಡ ಹೆಚ್ಚು ಮಾಡಿದ್ರು. ಅವರ ಮಿಸೈಲ್ಗಳು ಜಗತ್ತಿನ ಯಾವುದೇ ಮೂಲೆಗೂ ಬೇಕಾದ್ರೆ ತಲುಪುವಷ್ಟು ಶಕ್ತಿಶಾಲಿಯಾಗಿದ್ವು. ಅವ್ರ ಬಳಿ ಯಾರು ನಂಬದಿರುವಂತಹ ರಹಸ್ಯ ಆಯುಧಗಳು ಕೂಡ ಇದ್ವು. ನಮಗೆ ಆ ವಿಚಾರಗಳು ಇತ್ತೀಚೆಗಷ್ಟೇ ಗೊತ್ತಾಗಿತ್ತು. ಈಗ ಅವುಗಳೆಲ್ಲವನ್ನ ಸಂಪೂರ್ಣ ನಾಶ ಮಾಡಿದ್ದೀವಿ. ಎಲ್ರೂ ಇರಾನ್ ಮೇಲೆ ದಾಳಿ ಮಾಡೋಕೆ ಹೆದರ್ತಾ ಇದ್ರು. ನಾನು ಧೈರ್ಯದ ಕ್ರಮ ತಗೊಂಡಿದ್ದೀನಿ. ಸೊ ಮುಂದಿನ 2-3 ವಾರಗಳಲ್ಲೇ ಇರಾನ್ ಮೇಲೆ ಇನ್ನೂ ಭೀಕರವಾಗಿ ದಾಳಿ ಮಾಡ್ತೀನಿ. ಅವ್ರನ್ನ ಶಿಲಾಯುಗಕ್ಕೆ ಕಳಿಸ್ತೇವೆ. ಆಡಳಿತ ಬದಲಾವಣೆ ನಮ್ಮ ಗುರಿ ಆಗಿರ್ಲಿಲ್ಲ. ಆದ್ರೆ ಅವರ ಹಳೆ ನಾಯಕರು ಸತ್ತಿರೋದ್ರಿಂದ ಈಗ ಹೊಸ ಸ್ವಲ್ಪ ಸಮಾಧಾನಿ ನಾಯಕರು ಬಂದಿದ್ದಾರಲ್ಲಿ. ಅವ್ರ ಒಪ್ಪಂದಕ್ಕೆ ಬಂದ್ರೆ ಓಕೆ, ಬರದೆ ಹೋದ್ರೆ ನಾವು ಅವರ ಪವರ್ ಪ್ಲಾಂಟ್ ಗಳನ್ನ ಒಂದೇ ಶಾಟ್ಗೆ ಏಕಕಾಲದಲ್ಲಿ ಧ್ವಂಸ ಮಾಡ್ತೇವೆ. ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಇದೇ ವೇಳೆ ಅಮೆರಿಕ ಆರ್ಥಿಕವಾಗಿ ಸದೃಢವಾಗಿದೆ. ನಾವು ವಿಶ್ವದ ನಂಬರ್ 1 ತೈಲ ಮತ್ತು ಅನಿಲ ಉತ್ಪಾದಕರು. ನಮಗೆ ಹಾರ್ಮುಜ್ ಜಲಸಂಧಿಯ ತೈಲದ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಜಗತ್ತಿಗೆ ಬೇಕಾದ್ರೆ ಅವರು ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಅಷ್ಟೇ ಅಲ್ಲ, ನಾವು ಮಿಡಲ್ ಈಸ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಇರಾನ್ ವಿರುದ್ಧದ ಈ ಹೋರಾಟದಲ್ಲಿ ಯಾರು ನಮಗೆ ಬೆಂಬಲ ಕೊಡಲ್ವೋ ಅವರಿಗೆ ನನ್ನೊಂದು ಸಲಹೆ ಇದೆ. ಅಮೆರಿಕದಿಂದ ತೈಲ ಖರೀದಿ ಮಾಡಿ. ಈ ಯುದ್ಧ ಮುಗಿದ ನಂತರ ಹಾರ್ಮುಜ್ ಜಲಸಂಧಿ ತನ್ನಷ್ಟು ತಾನೇ ಓಪನ್ ಆಗುತ್ತೆ. ಇಂಧನ ಬೆಲೆಗಳು ಮತ್ತೆ ಇಳಿಕೆಯಾಗ್ತವೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇರಾನ್ ಇನ್ನು ಮುಂದೆ ಮಿಡಲ್ ಈಸ್ಟ್ ನ ರೌಡಿಯಾಗಿ ಉಳಿಯಲ್ಲ. ಇದು ನಮ್ಮ ಮುಂದಿನ ಪೀಳಿಗೆಗಾಗಿ ಮಾಡ್ತಾ ಇರೋ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಇವತ್ತು ಪ್ರತಿಯೊಬ್ಬ ಅಮೆರಿಕನ್ ಕೂಡ ಹೆಮ್ಮೆಯಿಂದ ತಲೆ ಎತ್ತಬಹುದು. ಇರಾನ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ನಿಂದ ನಾವು ಮುಕ್ತರಾಗ್ತಾ ಇದ್ದೇವೆ. ಅಮೆರಿಕ ಮತ್ತಷ್ಟು ಸುರಕ್ಷಿತವಾಗಿದೆ ಮತ್ತು ಬಲಿಷ್ಠವಾಗಿದೆ. ನಮ್ಮ ಆರ್ಮಿಯನ್ನ ದೇವರು ಕಾಪಾಡಲಿ ಅಂತ ಭಾಷಣವನ್ನ ಮುಗಿಸಿದ್ದಾರೆ ಟ್ರಂಪ್ ರ ಈ ಅಗ್ರೆಷನ್ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ದೊಡ್ಡ ಪತನ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಒಂದೇ ಸಲ 6.7% ಏರಿಕೆ ಆಯಿತು. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ನಲ್ಲಿ $107 ತಲುಪಿತ್ತು. ಹಾಗೆ WTI ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ ಕ್ರೂಡ್ ಆಯಿಲ್ ಬೆಲೆ $106 ಗಡಿ ದಾಟಿದೆ. ಟ್ರಂಪ್ ಭಾಷಣಕ್ಕೂ ಮುನ್ನ ಇದು
ಯುದ್ಧ ಮುಗಿಯೋದು ಅನ್ನೋ ಲೆಕ್ಕಾಚಾರದಲ್ಲಿ $100 ಆಸುಪಾಸಲ್ಲಿತ್ತು. ಇನ್ನು ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಕೂಡ ಏರಿಕೆಯಾಗ್ತಿದೆ. ಅಮೆರಿಕದ ಬೆಂಚ್ ಮಾರ್ಕ್ ಹೆನ್ರಿ ಹಬ್ ನ್ಯಾಚುರಲ್ ಗ್ಯಾಸ್ ಬೆಲೆ ಬುಧವಾರಕ್ಕಿಂತ 1.55% ರೈಸ್ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಮಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ MMBTUಗೆ $2.86 ತಲುಪಿದೆ. ಇಲ್ಲಿ BTU ಬ್ರಿಟಿಷ್ ಥರ್ಮಲ್ ಯೂನಿಟ್ ಅಂದ್ರೆ ಗ್ಯಾಸ್ ಉರಿದಾಗ ಉತ್ಪತ್ತಿಯಾಗೋ ಶಾಖದ ಮೇಲೆ ಇದನ್ನ ಅಳತೆ ಮಾಡಲಾಗುತ್ತೆ. ಗ್ಯಾಸ್ ಅನ್ನ ಲೀಟರ್ ಲೆಕ್ಕದಲ್ಲಿ ಅಳೆಯೋದು ಕಷ್ಟ, ಹಾಗಾಗಿ ಅದು ಎಷ್ಟು ಶಕ್ತಿ ಕೊಡುತ್ತೆ ಅನ್ನೋದ್ರ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಇಂತಹ 10 ಲಕ್ಷ BTU ಸೇರಿದ್ರೆ 1 MMBTU ಆಗುತ್ತೆ. ಸ್ನೇಹಿತರೆ, ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ ಭಾರತದಲ್ಲಿ ಶಾಂತಿಯಿಂದ ಒಂಚೂರು ಯಾತ್ರೆ ಹೋಗ್ಬರೋಣ ಅಂತ ಇದ್ರೆ ಫುಲ್ 13 ದಿನಗಳ ಟೋಟಲ್ 4 ಧಾಮ್ ಯಾತ್ರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಎಂದಿನಂತೆ ಗಲ್ಫ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿ ಮುಂದುವರೆದಿದೆ. ಈಗ UAE ರಾಜಧಾನಿ ಅಬುಧಾಬಿಯಲ್ಲಿ ಪ್ರಮುಖ ಇಂಡಸ್ಟ್ರಿಯಲ್ ಹಬ್ ಆಗಿರೋ ಕೆಜಾದ್ ಬಳಿ ಮಿಸೈಲ್ ದಾಳಿಯಾಗಿದೆ. ಈ ದಾಳಿಯಿಂದ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ, ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಘಟನೆ ನಡೆದ ತಕ್ಷಣ ಎಮರ್ಜೆನ್ಸಿ ಸರ್ವಿಸಸ್ ಅಥಾರಿಟಿ ಸ್ಥಳಕ್ಕೆ ಧಾವಿಸಿದೆ. ಸದ್ಯ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಅಂತ UAE ಮಾಹಿತಿ ಕೊಟ್ಟಿದೆ. ಅತ್ತ ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ಮತ್ತೆ 4 ಡ್ರೋನ್ಗಳನ್ನು ಹಾರಿಸಿದೆ. ಆದ್ರೆ ಅವೆಲ್ಲವನ್ನು ನಾವು ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಸೌದಿ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಏನು, ಬಹ್ರೇನ್ನಲ್ಲಿ ಮತ್ತೆ ವಾರ್ನಿಂಗ್ ಸೈರನ್ಗಳು ಮೊಳಗಿವೆ. ಮತ್ತಷ್ಟು ದಾಳಿಗಳು ನಡೆಯೋ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಜನ ಯಾರು ಪ್ಯಾನಿಕ್ ಆಗಬೇಡಿ, ಎಲ್ಲರೂ ಆದಷ್ಟು ಬೇಗ ಹತ್ತಿರದ ಸೇಫ್ ಜಾಗಗಳಿಗೆ ಹೋಗಿ ಅಂತ ಅಲ್ಲಿನ ಗೃಹ ಸಚಿವಾಲಯ ಜನರಿಗೆ ಸೂಚನೆ ಕೊಟ್ಟಿದೆ. ಇನ್ನು ಇಸ್ರೇಲ್ ಮೇಲೂ ಕೂಡ ಇರಾನ್ ಹೊಸದಾಗಿ ಮತ್ತೆ ಮಿಸೈಲ್ ದಾಳಿ ಮಾಡಿದೆ. ಉತ್ತರ ಇಸ್ರೇಲ್ನ ಕೆಲ ಪ್ರದೇಶಗಳನ್ನ ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ಈ ಮಿಸೈಲ್ಗಳೆಲ್ಲವನ್ನ ಇಸ್ರೇಲ್ ಸೇನೆ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ. ಅತ್ತ ಲೆಬನಾನ್ನ ಹಿಜ್ಬುಲ್ಲಾ ಕಡೆಯಿಂದಲೂ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯಾಗಿದೆ. ಉತ್ತರ ಇಸ್ರೇಲ್ನ ಮೆಟುಲಾ ಟೌನ್ ಮೇಲೆ ಈ ಅಟ್ಯಾಕ್ ನಡೆದಿದ್ದು, ದಾಳಿಯ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ಅಲ್ಲಿ ವಾರ್ನಿಂಗ್ ಸೈರನ್ಗಳು ಮೊಳಗಿವೆ. ಆದರೆ ಲೆಬನಾನ್ನಿಂದ ಹಾರಿ ಬಂದ ಕೆಲ ರಾಕೆಟ್ಗಳನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹೊಡೆದುರುಳಿಸಿವೆ. ಉಳಿದ ರಾಕೆಟ್ಗಳು ಓಪನ್ ಏರಿಯಾದಲ್ಲಿ ಬಿದ್ದು ಸ್ಫೋಟಗೊಂಡಿವೆ ಅಂತ ಇಸ್ರೇಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆದರೆ ದಾಳಿಯಲ್ಲಾದ ಹಾನಿ, ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಇನ್ನು ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ವಾರ್ನಿಂಗ್ಗೆ ಅಮೆರಿಕದಲ್ಲೇ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇರಾನ್ನ ಮತ್ತೆ ಶಿಲಾಯುಗಕ್ಕೆ ತಳ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಆದ್ರೀಗ ಟ್ರಂಪ್ರ ಈ ಹೇಳಿಕೆ ವಿರುದ್ಧ ಅಮೆರಿಕದ ಅತಿದೊಡ್ಡ ಮುಸ್ಲಿಂ ಸಂಘಟನೆ CAIR ಕೌನ್ಸಿಲ್ ಆನ್ ಅಮೆರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ಕೆಂಡಾಮಂಡಲವಾಗಿದೆ. ಟ್ರಂಪ್ರ ಈ ಹೇಳಿಕೆ ಮುಸ್ಲಿಂ ವಿರೋಧಿ, ವರ್ಣಭೇದ ಮತ್ತು ಅಮಾನವೀಯತೆಯಿಂದ ಕೂಡಿದೆ ಅಂತ ಕಿಡಿಕಾರಿದೆ. ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡೋದು ಯುದ್ಧಾಪರಾಧ ಅಂದಿದೆ. ಅಮೆರಿಕದ ಜನರ ಇಚ್ಛೆಗೆ ವಿರುದ್ಧವಾಗಿ ಇಸ್ರೇಲ್ ಜೊತೆ ಸೇರಿ ಟ್ರಂಪ್ ತಮ್ಮನ್ನ ಈ ಅಕ್ರಮ ಯುದ್ಧಕ್ಕೆ ತಳ್ಕೊಂಡಿದ್ದಾರೆ ಅಂತ CAIR ಆರೋಪ ಮಾಡಿದೆ. ಮುಂದಿನ ವಾರ ಸಂಸತ್ ಅಧಿವೇಶನ ಶುರುವಾದಾಗ ಯುದ್ಧಕ್ಕೆ ಹೋಗ್ತಿರೋ ಫಂಡ್ಸ್ ಅನ್ನ ಕಟ್ ಮಾಡಬೇಕು. ಯುದ್ಧಾಪರಾಧ ಮಾಡಿದ್ದಕ್ಕೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಿರುದ್ಧ ಕೂಡಲೇ ತನಿಖೆ ಮಾಡಬೇಕು ಅಂತ ಕೂಡ ಅವರು ಆಗ್ರಹ ಮಾಡಿದ್ದಾರೆ. ಏನೋ ಈ ಯುದ್ಧದ ನಡುವೆ ಕತರ್ ಪಾಕಿಸ್ತಾನಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಈವರೆಗೆ ಸಿಗ್ತಾ ಇದ್ದ ವೀಸಾ ಆನ್ ಅರೈವಲ್ ಸೌಲಭ್ಯವನ್ನ ಕತರ್ ಸರ್ಕಾರ ರದ್ದು ಮಾಡಿದೆ. ತಾತ್ಕಾಲಿಕವಾಗಿ ಪಾಕಿಸ್ತಾನದವರು ಕತರ್ಗೆ ಹೋದ್ಮೇಲೆ ವೀಸಾ ಪಡೆಯೋಕೆ ಸಾಧ್ಯ ಇಲ್ಲ. ವಿಮಾನ ಹತ್ತೋ ಮೊದಲೇ ವೀಸಾ ಪಡೆದಿರಬೇಕು. ಯುದ್ಧದ ಪರಿಸ್ಥಿತಿಯಿಂದಾಗಿ, ಭದ್ರತಾ ಕಾರಣಗಳಿಂದಾಗಿ ಈ ನಿರ್ಧಾರವನ್ನು ತಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದವರಿಗೆ ಮಾತ್ರ ಬಂದ ತಕ್ಷಣ ಏರ್ಪೋರ್ಟಲ್ಲೇ ವೀಸಾ ಕೊಟ್ಟರೆ ಏನು ಅಭದ್ರತೆ ಆಗುತ್ತೆ? ಕತರ್ನ ದೇಶದ ಭದ್ರತೆಗೆ ಪಾಕಿಗಳು ಯಾವ ಥರ ಡೇಂಜರಸ್ ಅದನ್ನು ಬಿಡಿಸಿ ಎಲ್ಲ ಹೇಳಕ್ಕೆ ಹೋಗಲಿಲ್ಲ ಅವರಿಗೆ. ಬಹುಶಃ ಅಂಡರ್ಸ್ಟುಡ್ ಅಂತ ಹೇಳಿ ಹಾಗೆ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಏನು, ಇರಾನ್ ರಾಜಧಾನಿ ಬಾಗ್ದಾದ್ನಲ್ಲಿರೋ ತನ್ನ ಪ್ರಜೆಗಳಿಗೆ ಅಮೆರಿಕ ಅರ್ಜೆಂಟ್ ವಾರ್ನಿಂಗ್ ಕೊಟ್ಟಿದೆ. ಮುಂದಿನ 24ರಿಂದ 48 ಗಂಟೆಗಳ ಒಳಗಡೆ ಭಾರಿ ದೊಡ್ಡ ದಾಳಿ ಆಗೋ ಚಾನ್ಸ್ ಇದೆ. ಇರಾನ್ ಬೆಂಬಲಿತ ಉಗ್ರ ಸಂಘಟನೆಗಳು ಈ ದಾಳಿ ಮಾಡೋ ಪ್ಲಾನ್ ಮಾಡ್ತಿವೆ. ಅಮೆರಿಕನ್ ಪ್ರಜೆಗಳು, ಬಿಸಿನೆಸ್ ಸೆಂಟರ್ಗಳು, ಯೂನಿವರ್ಸಿಟಿ, ಹೋಟೆಲ್ ಮತ್ತು ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಮೆರಿಕನ್ನರನ್ನ ಕಿಡ್ನಾಪ್ ಮಾಡೋ ಸಂಚು ಕೂಡ ನಡೀತಾ ಇದೆ. ಹೀಗಾಗಿ ಇರಾಕ್ನಲ್ಲಿರೋ ಅಮೆರಿಕನ್ನರು ಕೂಡಲೇ ದೇಶ ಬಿಟ್ಟು ಹೊರಬನ್ನಿ ಅಂತ ಇರಾಕ್ನಲ್ಲಿರೋ ಅಮೆರಿಕನ್ ಎಂಬಸಿ ಅಲರ್ಟ್ ಜಾರಿ ಮಾಡಿದೆ. ಇದೆಲ್ಲದರ ನಡುವೆ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಡ್ತಾ ಇದೆ. ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ಆಯೋಜನೆ ಮಾಡ್ತಾ ಇದೆ. ಮೇ 14 ಮತ್ತು 15ನೇ ತಾರೀಕು ಈ ಕಾರ್ಯಕ್ರಮ ನಡೀತಾ ಇದೆ. ರಷ್ಯಾ, ಚೈನಾ ಜೊತೆಗೆ ಇರಾನ್ ಮತ್ತು UAE ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಬ್ರಿಕ್ಸ್ ಕೂಡ ಅಧಿಕೃತವಾಗಿ ಖಂಡಿಸಬೇಕು. ಈ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಬೇಕು ಅಂತ ಇರಾನ್ ಆಗ್ರಹಿಸಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಭಾರತದ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ತಿದ್ದಾರೆ. ಆದರೆ ಒಕ್ಕೂಟದಲ್ಲಿರೋ ರಾಷ್ಟ್ರಗಳು ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ದು ಇಲ್ಲಿ ಒಮ್ಮತ ಇಲ್ಲ. ಹಾಗೆ ನೋಡಿದ್ರೆ ಇರಾನ್ ಮೇಲಿನ ದಾಳಿ ಖಂಡಿಸಬೇಕು ಅಂತ ಒಕ್ಕೂಟದಲ್ಲಿ ಆಲ್ರೆಡಿ 2 ಡ್ರಾಫ್ಟ್ಗಳನ್ನು ತರಲಾಗಿತ್ತು. ಆದರೆ ಎಲ್ಲವನ್ನ UAE ರಿಜೆಕ್ಟ್ ಮಾಡಿದೆ.
ಸದ್ಯಕ್ಕೆ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ಪ್ರಾಬ್ಲಮ್ ಬಗ್ಗೆ ಮಾತ್ರ 3ನೇ ಡ್ರಾಫ್ಟ್ ಚರ್ಚೆಯಲ್ಲಿದೆ. ಅದರ ಬಗ್ಗೆ ಇನ್ನೂ ನಿರ್ಧಾರ ಹೊರಬಂದಿಲ್ಲ. ಯುದ್ಧದ ಟೈಮ್ನಲ್ಲಿ ಈ ಬೆಳವಣಿಗೆ ನಡೀತಾ ಇರುವುದು ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಇತ್ತ ಟ್ರಂಪ್ ನ್ಯಾಟೋ ಕೂಟದಿಂದ ಅಮೆರಿಕವನ್ನ ಹೊರಗೆ ತರ್ತೀನಿ ಅಂತ ಬೆದರಿಕೆ ಹಾಕ್ತಿರೋ ಹೊತ್ತಲ್ಲಿ ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್ ಮುಂದಿನ ವಾರ ಅಮೆರಿಕಗೆ ಭೇಟಿ ಕೊಡ್ತಾ ಇದ್ದಾರೆ. ಇದೊಂದು ಮೊದಲೇ ಪ್ಲಾನ್ ಆಗಿದ್ದ ಭೇಟಿ ಅಂತ ನ್ಯಾಟೋ ವಕ್ತಾರೆ ಆಲಿಸನ್ ಹಾರ್ಟ್ ಮತ್ತು ವೈಟ್ ಹೌಸ್ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಈ ಭೇಟಿ ಬಗ್ಗೆ ಸಾಕಷ್ಟು ಮಹತ್ವ ಇದೆ. ಯಾಕಂದ್ರೆ ಹಾರ್ಮುಜ್ ಓಪನ್ ಮಾಡೋಕೆ, ತಮ್ಮ ಯುದ್ಧ ನೌಕೆ ಕಳಿಸೋಕೆ ಯುರೋಪಿಯನ್ ರಾಷ್ಟ್ರಗಳು ಒಪ್ಪಿರಲಿಲ್ಲ. ಇದಕ್ಕೆ ಟ್ರಂಪ್ ಫ್ರಾನ್ಸ್ ಮತ್ತು ಬ್ರಿಟನ್ ಮೇಲೆ ಕೆಂಡಾಮಂಡಲವಾಗಿ ನ್ಯಾಟೋ ಪೇಪರ್ ಟೈಗರ್ ಅಂತ ಕರೆದಿದ್ರು. ಅಲ್ಲದೆ ನ್ಯಾಟೋದಲ್ಲಿ ನಮಗೆ ಕೆಲ ಕೆಟ್ಟ ಮಿತ್ರ ರಾಷ್ಟ್ರಗಳಿದ್ದಾರೆ, ನಮಗೆ ಅವರ ಅಗತ್ಯ ಯಾವತ್ತೂ ಬೀಳಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ನ್ಯಾಟೋ ಮುಖ್ಯಸ್ಥರು ಮತ್ತು ಟ್ರಂಪ್ ಮುಖಾಮುಖಿ ಆಗ್ತಿದ್ದಾರೆ. ಅಲ್ಲಿ ಏನೆಲ್ಲ ಮುತ್ತುಗಳನ್ನ ಉದುರಿಸ್ತಾರೆ ಟ್ರಂಪ್ ತಮ್ಮ ಬಾಯಿಂದ ಅಂತ ನೋಡಬೇಕು. ಈ ನಡುವೆ ಅಮೆರಿಕ ವೆನೆಜುವೆಲಾದ ಡೆಲ್ಸಿ ರಾಡ್ರಿಗಸ್ ಮೇಲಿನ ನಿರ್ಬಂಧಗಳನ್ನ ಅಧಿಕೃತವಾಗಿ ತೆಗೆದುಹಾಕಿದೆ. 3 ತಿಂಗಳ ಹಿಂದೆ ಅಮೆರಿಕದ ಸೇನೆ ನಿಕೋಲಸ್ ಮಡೂರೋರನ್ನ ಹೊತ್ಕೊಂಡ್ಬಂದಾಗ ಮಡೂರೋ ಆಪ್ತಿಯಾಗಿದ್ದ ಡೆಲ್ಸಿ ರಾಡ್ರಿಗಸ್ ರನ್ನ ಪ್ರೆಸಿಡೆಂಟ್ ಮಾಡಲಾಗಿತ್ತು. ಇವರು ಅಮೆರಿಕ ಹೇಳಿದಂಗೆ ಕೇಳ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಸ್ಯಾಂಕ್ಷನ್ಸ್ ಅನ್ನ ತೆಗೆದುಹಾಕಿದ್ದಾರೆ. ಇನ್ನು ಡೆಲ್ಸಿ ಶೀಘ್ರದಲ್ಲಿ ಅಮೆರಿಕಗೆ ಹೋಗಿ ಟ್ರಂಪ್ ರನ್ನ ಮೀಟ್ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ನಡುವೆ ಸ್ವಿಟ್ಜರ್ಲ್ಯಾಂಡ್ ಅಮೆರಿಕಗೆ ಶಾಕ್ ಕೊಟ್ಟಿದೆ. ಅಮೆರಿಕದಿಂದ ಪೇಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡೋಕೆ ಸ್ವಿಟ್ಜರ್ಲ್ಯಾಂಡ್ ಆರ್ಡರ್ ಕೊಟ್ಟಿತ್ತು. ಆದರೆ ಈಗ ಆ ಡೀಲ್ ಕ್ಯಾನ್ಸಲ್ ಮಾಡೋಕೆ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಮಿಸೈಲ್ ಸಿಸ್ಟಮ್ಗಳನ್ನ ಯಾವಾಗ ಡೆಲಿವರಿ ಮಾಡ್ತೀವಿ ಅಂತ ಕನ್ಫರ್ಮ್ ಡೇಟ್ ಅನ್ನ ಹೇಳ್ತಾ ಇಲ್ಲ ಮತ್ತು ಇದರ ಪೇಮೆಂಟ್ ಸ್ಟೆಪ್ಸ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಅಂತ ಸ್ವಿಟ್ಜರ್ಲ್ಯಾಂಡ್ ಹೇಳಿದೆ. ಇತ್ತ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರಿ ದೊಡ್ಡ ಮೈಲುಗಲ್ಲು ಸೃಷ್ಟಿಯಾಗಿದೆ. 2025-26ನೇ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು 38,424 ಕೋಟಿ ರೂಪಾಯಿಗೆ ತಲುಪಿ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದೆ. ಸ್ವತಃ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಈ ಬಗ್ಗೆ ಟ್ವೀಟ್ ಮಾಡಿ ಘೋಷಿಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ರಕ್ಷಣಾ ಸಾಮಗ್ರಿಗಳ ರಫ್ತು 62% ಅಂದ್ರೆ 14,802 ಕೋಟಿ ರೂಪಾಯಿನಷ್ಟು ಭಾರಿ ಏರಿಕೆ ಕಂಡಿದೆ. ಇದರಲ್ಲಿ ಸರ್ಕಾರಿ ಕಂಪನಿಗಳಂದ್ರೆ ಡಿಫೆನ್ಸ್ PSUಗಳ ಪಾಲು 54.84% ಹಾಗೆ ಪ್ರೈವೇಟ್ನವರ ಪಾಲು 45%ನಷ್ಟಿದೆ. ಭಾರತದ ಶಸ್ತ್ರಾಸ್ತ್ರ ಮತ್ತು ನಮ್ಮ ತಯಾರಿಕಾ ಸಾಮರ್ಥ್ಯದ ಮೇಲೆ ಈಗ ಜಗತ್ತಿಗೆ ನಂಬಿಕೆ ಬರ್ತಾ ಇದೆ. ಹೀಗಾಗಿ ಅದ್ಭುತ ಅಚೀವ್ಮೆಂಟ್ ಮಾಡಲಿಕ್ಕಾಗಿದೆ ನಮ್ಮ ಕೈಲಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2029-30 ಹೊತ್ತಿಗೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನ 50,000 ಕೋಟಿ ರೂಪಾಯಿಗೆ ಮುಟ್ಟಿಸುವ ಬಿಗ್ ಟಾರ್ಗೆಟ್ ಅನ್ನ ಕೂಡ ಕೇಂದ್ರ ಸರ್ಕಾರ ಹಾಕೊಂಡಿದೆ. ಏನೋ ಚಂಡೀಗಢದ ಪಂಜಾಬ್ ಬಿಜೆಪಿ ಕಚೇರಿ ಬಳಿ ನಡೆದ ಸ್ಫೋಟದ ಬಗ್ಗೆ ಮಾಹಿತಿ ಇನ್ನಷ್ಟು ಹೊರಗೆ ಬರ್ತಾ ಇದೆ. ಇದರ ಹಿಂದೆ ಪಾಕ್ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಬೈಕ್ನಲ್ಲಿ ಬಂದ 2 ವ್ಯಕ್ತಿಗಳು ದಾಳಿ ಮಾಡಿದ್ದಾರೆ. ಒಬ್ಬ ಸ್ಫೋಟಕ ಎಸೆದರೆ ಇನ್ನೊಬ್ಬ ಆ ಕೃತ್ಯದ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಈ ಇಡೀ ಕೃತ್ಯದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಘಟನೆ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಫೋರೆನ್ಸಿಕ್ಸ್ ತಂಡ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ದಾರೆ. ದಾಳಿಕೋರರ ಮುಖ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಅವರಿಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಹೈ ಅಲರ್ಟ್ ಇವೆ. ಈ ಸ್ಫೋಟಕಗಳನ್ನು ಪಾಕಿಸ್ತಾನದಲ್ಲಿ ತಯಾರು ಮಾಡ್ತಾರೆ. ಅಲ್ಲಿಂದ ತಂದು ನಮ್ಮ ಪಂಜಾಬ್ನಲ್ಲಿ ಹಿಂಸಾಚಾರ ಮಾಡೋಕೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಇದು ಕೇವಲ 3-4-5 ಸೆಕೆಂಡಲ್ಲೇ ಸಿಡಿಯುತ್ತೆ. 6 ಮೀಟರ್ವರೆಗೂ ವ್ಯಾಪ್ತಿ ಹೊಂದಿದೆ. ಈ ದಾಳಿ ಹಿಂದೆ ಪಾಕ್ ಪ್ರಾಯೋಜಿತ ಖಲಿಸ್ತಾನಿ ಉಗ್ರರ ಕೈವಾಡ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ನಡುವೆ ಅಮೆರಿಕದ FBI ಕ್ಯೂಬಾಗೆ ಹೋಗಿದೆ. ಫೆಬ್ರವರಿ 25 ಕ್ಯೂಬಾ ಸಮುದ್ರದಲ್ಲಿ ಒಂದು ಶೂಟ್ಔಟ್ ಆಗಿತ್ತು. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳೊಂದಿಗೆ ಸ್ಪೀಡ್ ಬೋಟ್ನಲ್ಲಿ ಕ್ಯೂಬಾಗೆ ನುಗ್ಗೋಕೆ ಪ್ರಯತ್ನ ಪಟ್ಟ 10 ಜನರನ್ನ ಕ್ಯೂಬನ್ ಬಾರ್ಡರ್ ಗಾರ್ಡ್ಸ್ ತಡೆದಿದ್ರು. ಅಲ್ಲಿ ಭಾರಿ ಗುಂಡಿನ ಚಕಮಕಿ ನಡೆದು ಘರ್ಷಣೆಯಲ್ಲಿ 5 ಪ್ರಾಣ ಕಳ್ಕೊಂಡು ಉಳಿದ 5ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವರು ಅಮೆರಿಕದಿಂದಲೇ ಬಂದಿದ್ದ ಉಗ್ರರು ಅಂತ ಕ್ಯೂಬಾ ಆರೋಪಿಸಿತ್ತು. ಆದರೆ ಅಮೆರಿಕ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಂಡಿಪೆಂಡೆಂಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದರ ಭಾಗವಾಗಿ FBI ತನಿಖೆ ಮಾಡೋಕೆ ಹೋಗಿದೆ. ಇನ್ನು ಇಂಡೋನೇಷ್ಯಾದ ಉತ್ತರ ಮೊಲುಕಾ ಸಮುದ್ರದಲ್ಲಿ ಭೀಕರ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 7.6ರ ತೀವ್ರತೆ ದಾಖಲಾಗಿದೆ. ಈಗ ಆಲ್ರೆಡಿ 1 ಪ್ರಾಣ ಕಳ್ಕೊಂಡಿದ್ದು, ಹಲವು ಮನೆಗಳು ಹಾಗೂ ಚರ್ಚ್ಗಳು ಕುಸಿದು ಬಿದ್ದಿವೆ. ಮೊದಲು ಸುನಾಮಿ ಎಚ್ಚರಿಕೆ ಕೂಡ ಕೊಡಲಾಗಿತ್ತು, ನಂತರ ಅದನ್ನು ವಾಪಸ್ ಪಡೆಯಲಾಗಿದೆ. ಸದ್ಯ ಸಮುದ್ರದ ಅಲೆಗಳು ಸುಮಾರು 1 ಮೀಟರ್ವರೆಗೆ ಏರಿಕೆಯಾಗ್ತಿರೋದ್ರಿಂದ ಕೇರ್ಫುಲ್ ಆಗಿರಿ ಅಂತ ಇಂಡೋನೇಷ್ಯಾ ಸರ್ಕಾರ ಜನರಿಗೆ ಸೂಚನೆ ಕೊಟ್ಟಿದೆ. ಏನೋ ಎಲಾನ್ ಮಸ್ಕ್ ಅವರ SpaceX ಷೇರು ಮಾರುಕಟ್ಟೆಯಲ್ಲಿ ಇತಿಹಾಸ ಸೃಷ್ಟಿಸೋಕೆ ಸಜ್ಜಾಗಿದೆ. ಅಮೆರಿಕದಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆಗಿ ಗೌಪ್ಯವಾಗಿ ಫೈಲ್ ಮಾಡಿದೆ. ಇದು IPOಗೆ 2019ರ ಸೌದಿ ಅರಾಮ್ಕೋ IPO ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಪ್ರಪಂಚದ ಅತಿ ದೊಡ್ಡ IPO ಆಗೋ ಚಾನ್ಸಸ್ ಇದೆ. $1.75 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಟಾರ್ಗೆಟ್ ಇಟ್ಕೊಂಡಿರೋ SpaceX ಈ IPO ಮೂಲಕ $50 ಬಿಲಿಯನ್ ಗಿಂತ ಹೆಚ್ಚು ಫಂಡ್ ರೈಸ್ ಮಾಡೋ ಪ್ಲಾನ್ ನಲ್ಲಿದೆ. ಇತ್ತೀಚೆಗಷ್ಟೇ $1 ಟ್ರಿಲಿಯನ್ ಮೌಲ್ಯದ SpaceX ಮಸ್ಕ್ ಅವರದೇ AI ಸ್ಟಾರ್ಟ್ಅಪ್ XAI ಜೊತೆಗೆ ಮರ್ಜ್ ಆಗಿತ್ತು. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ X ಕೂಡ ಈಗ ಅದರಲ್ಲಿ ಸೇರ್ಕೊಂಡಿದೆ.
ಸ್ಪೇಸ್ ಎಕ್ಸ್ ನ ಈ ಭಾರಿ ಮೌಲ್ಯಕ್ಕೆ ಮುಖ್ಯ ಕಾರಣ ಇದರ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಬಿಸಿನೆಸ್. 9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹಾಗೂ ಡಿಫೆನ್ಸ್ ಕಾಂಟ್ರಾಕ್ಟ್ ಗಳನ್ನ ಕೂಡ ಹೊಂದಿರುವ ಸ್ಪೇಸ್ ಎಕ್ಸ್ ಕಳೆದ ವರ್ಷ $15 ಬಿಲಿಯನ್ ರೆವಿನ್ಯೂನಲ್ಲಿ ಬರೋಬ್ಬರಿ $8 ಬಿಲಿಯನ್ ಪ್ರಾಫಿಟ್ ಮಾಡ್ಕೊಂಡಿತ್ತು. 50% ಪ್ರಾಫಿಟ್. ಜೊತೆಗೆ IPO ಲಾಂಚ್ಗೆ ಏನೇನು ಗ್ರೌಂಡ್ ವರ್ಕ್ ಬೇಕು ಅದೆಲ್ಲವನ್ನ ಜೋರಾಗಿ ಮಾಡ್ತಾ ಇದ್ದಾರೆ ಇವರು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಹಾಗೂ ಮಿಡಲ್ ಈಸ್ಟ್ ನ ಮುಖ್ಯವಾಗಿರುವ ಎಲ್ಲ ಅಪ್ಡೇಟ್ಸ್. ಮುಂದೆ ಕೂಡ ಟೈಮ್ಲಿ ಆಗಿ ನಿಮಗೆ ಮಾಹಿತಿಯನ್ನು ವೆರಿಫೈ ಮಾಡಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಸ್ನೇಹಿತರೆ ಆಸಕ್ತ ವೀಕ್ಷಕರು ಮಸ್ತ್ಮಗಾದ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಸೇರಿ ಎಲ್ಲ ಮೆಂಬರ್ ಓನ್ಲಿ ಬೆನಿಫಿಟ್ಸ್ ಅನ್ನು ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಅದು ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.